ಬೇಲೂರು ತಾಲೂಕನ್ನು ಕೂಡ ತೀವ್ರ ಬರಪೀಡಿತ ಪ್ರದೇಶವೆಂದು ಘೋಷಣೆ ಮಾಡಿದರೂ ಸಮರ್ಪಕ ಬರ ಪರಿಹಾರ ನೀಡುವಲ್ಲಿ ಸರ್ಕಾರ ಹಾಗೂ ಸಂಬಂಧಪಟ್ಟ ಇಲಾಖೆಗಳು ಸಂಪೂರ್ಣವಾಗಿ ವಿಫಲವಾಗಿದ್ದು ಶೀಘ್ರವೇ ವೈಜ್ಞಾನಿಕ ಬರ ಪರಿಹಾರವನ್ನ ನೀಡಬೇಕು, ಇಲ್ಲವಾದರೆ ಉಗ್ರ ಹೋರಾಟ ನಡೆಸಲಾಗುತ್ತದೆ ಎಂದು ಎಚ್ಚರಿಸಿ ಕರ್ನಾಟಕ ರಾಜ್ಯ ರೈತ ಸಂಘದ ಬೇಲೂರು ತಾಲೂಕು ಘಟಕದಿಂದ ಪ್ರತಿಭಟನೆ ನಡೆಸಲಾಯಿತು. ಬೇಲೂರು ಪಟ್ಟಣದ ಬಸವೇಶ್ವರ ವೃತ್ತದಲ್ಲಿ ಸುರಿಯುತ್ತಿರುವ ಮಳೆಯಲ್ಲಿ ಪ್ರತಿಭಟನೆ ನಡೆಸಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಪ್ರತಿಭಟನೆ ಉದ್ದೇಶಿಸಿ ಮಾತನಾಡಿದ ತಾಲೂಕು ರೈತ ಸಂಘದ ಅಧ್ಯಕ್ಷ ಬೋಗಾ ಮಲ್ಲೇಶ್, ಕಳೆದ ಸಾಲಿನಲ್ಲಿ ಇಡೀ ರಾಜ್ಯವೇ ಬರಗಾಲದಿಂದ ಸಂಕಷ್ಟ ಅನುಭವಿಸಬೇಕಾಗಿತ್ತು. ಇಂತಹ ಸಂದರ್ಭದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ರೈತರಿಗೆ ಹೆಕ್ಟೇರ್ಗೆ ಕನಿಷ್ಠ ಬರ ಪರಿಹಾರ ನೀಡಬೇಕಿತ್ತು. ಆದರೆ ಸರ್ಕಾರ ರೈತರ ಖಾತೆಗೆ 500-700 ರೂಗಳನ್ನು ಬೇಕಾಬಿಟ್ಟಿ ಹಾಕುವ ಮೂಲಕ ರೈತಾಪಿ ವರ್ಗಕ್ಕೆ ಅಣುಕಿಸಿ ಅವಮಾನ ಮಾಡಲಾಗಿದೆ. ಈ ಕ್ರಮವನ್ನು ರಾಜ್ಯ ರೈತ ಸಂಘ ಕಟುವಾಗಿ ಖಂಡಿಸುತ್ತದೆ ಎಂದ ಅವರು, ಇನ್ನು 20 ದಿನದಲ್ಲಿ ಸರ್ಕಾರ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ಪರಿಶೀಲನೆ ನಡೆಸಿ ವೈಜ್ಞಾನಿಕ ರೂಪದಲ್ಲಿ ಬರ ಪರಿಹಾರ ನೀಡಬೇಕು, ಇಲ್ಲವೇ ಹೋರಾಟ ರಾಜ್ಯವ್ಯಾಪಿ ನಡೆಸುವ ಮೂಲಕ ಸರ್ಕಾರಕ್ಕೆ ಛೀಮಾರಿ ಹಾಕಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಚಳವಳಿ ಮಾಡ್ತಿದ್ದೀವಿ. ಕಾರಣ ಇಷ್ಟೇ, ಇವತ್ತಿನ ರಾಜ್ಯ ಸರ್ಕಾರ, ಲಜ್ಜೆಗೆಟ್ಟ ಸರ್ಕಾರ ಮತ್ತು ನೀತಿಗೆಟ್ಟ ನಮ್ಮ ಚುನಾಯಿತ ಪ್ರತಿನಿಧಿಗಳು ಇವತ್ತು ರೈತರನ್ನ ಕಡೆಗಣಿಸಿ ಏನು ಬರ ಪರಿಹಾರ ಬರಪೀಡಿತ ಪ್ರದೇಶ ಅಂತ ಬೇಲೂರು ತಾಲೂಕು ಕೂಡ ಘೋಷಣೆ ಮಾಡಿ ಇವತ್ತು ಕೂಡ ಬರ ಪರಿಹಾರನ ಅಸಮರ್ಪಕ ಬರ ಪರಿಹಾರ ಕೊಡ್ತಿದ್ದಾರೆ. ಕಾರಣ ಇಷ್ಟೇ, ಒಂದು ಹೆಕ್ಟೇರ್ಗೆ 300 ರೂಪಾಯಿ, 400 ರೂಪಾಯಿ, 700 ರೂಪಾಯಿ, ಕೆಲವರಿಗೆ 100 ಹೆಕ್ಟೇರ್ಗೆ 1000 ರೂಪಾಯಿವರೆಗೆ ಬರ ಪರಿಹಾರ ಕೊಟ್ಟಿದ್ದಾರೆ. ಹಾಗಾಗಿ ಇವತ್ತು ನಾವು ಸರ್ಕಾರಕ್ಕೆ ಏನು ಯಶಸ್ಸು ನೀಡಿದ್ದೇವೆ, ಮನವಿ ಆಯ್ಕೆ ಮಾಡ್ತಾ ಇದ್ದೀವಿ. ಏನಂದ್ರೆ ಒಂದು ಹೆಕ್ಟೇರ್ಗೆ 30-40 ಸಾವಿರ ರೂಪಾಯಿ ಬರ ಪರಿಹಾರ ನಿಗದಿ ಮಾಡಿ ರೈತರ ಮನೆ ತಲುಪೋದು ಕೆಲಸ ಮಾಡಬೇಕಾಯ್ತು. ಇವರು ಆ ಕೆಲಸನ ಮಾಡಿಲ್ಲ. ಬಿತ್ತೆ ಬೀಜಕ್ಕೆ ಎಷ್ಟು ಬರುತ್ತೆ, ಉಳಿಮೆಗೆ ಎಷ್ಟು ಬರುತ್ತೆ, ಗೊಬ್ಬರಕ್ಕೆ ಖರ್ಚು ಮಾಡಿ ಕೂಡ 3 ಹೆಕ್ಟೇರ್ ಹಾಕ್ತಾರೆ ಅಂದರೆ ರೈತರಿಗೆ ಭಿಕ್ಷೆ ಕೊಡ್ತಾ ಇದೆ ಸರ್ಕಾರ. ಹಾಗಾಗಿ ಇವತ್ತು ಹೆಚ್ಚಿಗೆ ಕೊಡ್ತಾ ಇದೆ ಸರ್ಕಾರಕ್ಕೆ ಸಮರ್ಪಕವಾದ ಬರ ಪರಿಹಾರನ ಕೊಟ್ಟು ರೈತರ ಇವತ್ತು ಹಳ್ಳನ್ನ ತೋಡ್ಕೊಂಡಂತ ರೈತರು ಪರವಾಗಿ ನಿಲ್ತದೆ ಹೋದ್ರೆ ದೊಡ್ಡ ಮಟ್ಟದಲ್ಲಿ ನಾವು ಚಳವಳಿ ಇದೇ. ಹಾಸನ ಜಿಲ್ಲಾ ರೈತ ಸಂಘದ ಪ್ರಧಾನ ಕಾರ್ಯದರ್ಶಿ ಬಳ್ಳೂರು ಸ್ವಾಮಿಗೌಡ ಮಾತನಾಡಿ, ದೇಶದ ಅನ್ನದಾತನ ಮೇಲೆ ಪ್ರಮಾಣ ವಚನ ಸ್ವೀಕರಿಸಿದ ಜನಪ್ರತಿನಿಧಿಗಳು ರೈತರನ್ನ ಕಾಣುವ ರೀತಿ ನಿಜಕ್ಕೂ ಶೋಚನೀಯವಾಗಿದೆ. ಸರ್ಕಾರದ ಬೊಕ್ಕಸ ತುಂಬಿಸಲು ಸೇಂದಿ ಸಾರಾಯಿಗೆ ಕುಮ್ಮಕ್ಕು ನೀಡುತ್ತಾ ಜನರನ್ನ ಕುಡುಕರಾಗಿ ಮಾಡುತ್ತಿದ್ದಾರೆ. ಕನಿಷ್ಠ ಮೂಲಭೂತ ಸೌಲಭ್ಯಗಳು ಇಲ್ಲದೆ ಜನರು ಸಂಕಷ್ಟದಲ್ಲಿದ್ದಾರೆ. ಇನ್ನು ರೈತರ ಗೋಳು ದೇವರಿಗೆ ಪ್ರೀತಿಯಾಗಿದೆ. ಮಿತಿಮೀರಿದ ಬಿತ್ತನೆ ಬೀಜ, ರಸಗೊಬ್ಬರ, ಕ್ರಿಮಿ ಕೀಟನಾಶಕ ಬೆಲೆಯಿಂದ ತತ್ತರಿಸಿದ್ದಾರೆ. ಕಂದಾಯ, ಕೃಷಿ ಮತ್ತು ತೋಟಗಾರಿಕೆ ಜಂಟಿ ಸಮೀಕ್ಷೆ ಅವೈಜ್ಞಾನಿಕತೆಯಿಂದ ಕೂಡಿದೆ. ಮುಖ್ಯಮಂತ್ರಿಗಳು ಈ ಬಗ್ಗೆ ಗಂಭೀರವಾಗಿ ಪರಿಗಣಿಸಿ ಸೂಕ್ತ ಬರ ಪರಿಹಾರ ನೀಡಬೇಕು ಎಂದು ಆಗ್ರಹಿಸಿದರು. ಶಾಸಕರು 14 ತಿಂಗಳಾಗಿದೆ. ಶಾಸಕರು ದಿನಂಪ್ರತಿ ಕಂಡವ್ರ ಮನೆ ಬರ್ತಡೇ, ಅಲ್ಲಿ ಇಲ್ಲಿ ಮದುವೆ ಮುಂಚಿನ ಫೋಟೋ ಹಾಕಿ ಓಡಾಡ್ತಿದ್ದಾರೆ. ಬಿಟ್ರೆ ಈ ತಾಲೂಕಿನ ಅಭಿವೃದ್ಧಿ ಬಗ್ಗೆ, ಕರ್ನಾಟಕದ ರೈತ ಚಳವಳಿ ಬಗ್ಗೆ ಆಗಲಿ, ದಲಿತ ಚಳವಳಿಗಳಾಗಲಿ ಯಾರನ್ನು ಕರೆದು ಮಾತಾಡೋಂಥ ಸೌಜನ್ಯ ಇಲ್ಲ. 4,500 ಜನ ಬಗರುಕುಂ ರೈತರಿದ್ದಾರೆ. ಅವ್ರಿಗೆ ಸಾಗುವಳಿ ಚೀಟಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇಲ್ಲ. ಸುಮಾರು 1,400 ಜನ ಇವರ ರಾಜಕೀಯ ಕೆಸರೆರ್ಚಾಟಕ್ಕೆ ಇವರು ಮಾಡಿರುವಂಥ ಅಯೋಗ್ಯ ಕೆಲಸಕ್ಕೆ ಇವತ್ತು 1,400 ಜನ ರೈತರನ್ನು ಖಾತೆ ಆಗ್ತಾ ಇಲ್ಲ. ಅವ್ರ ಮನೆ ಒಂದು ಪೆಟ್ಟಿಗೆ ಒಳಗಡೆ ಅವ್ರ ದಾಖಲೆಗಳನ್ನು ಮುಚ್ಚಿಟ್ಟು ಅವರಿಗೆ ಆತಂಕಕ್ಕೆ ನೋಡ್ತಕ್ಕಂಥದ್ದು, ಅದು ಆತ್ಮಹತ್ಯೆ ಪ್ರಚೋದನೆ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಶಾಸಕರು ಮಾಡ್ತಾ ಇದ್ದಾರೆ. ಸರ್ಕಾರ ಇಲ್ಲ ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರೋ, ಸರ್ಕಾರ ಇಲ್ಲ, ವಿರೋಧ ಪಕ್ಷದ ಶಾಸಕರು ಅಂತ. ಆದರೆ ವಿರೋಧ ಪಕ್ಷದ ಶಾಸಕರಾದರೂ ಕೂಡ ತನ್ನ ಹಂತದಲ್ಲಿ ಬಗೆಹರಿಸಬಹುದಾದಂಥ ಸಮಸ್ಯೆಗಳು, ಇವತ್ತು ವಿಧಾನಸಭೆ ಅಧಿವೇಶನ ಇದೆ. ಈ ಸಂದರ್ಭದಲ್ಲಿ ರೈತ ಸಂಘದ ಪದಾಧಿಕಾರಿಗಳಾದ ಚಂದ್ರಶೇಖರ್, ಬೆರಟೆಮನೆ ಸುರೇಶ್, ಮಲ್ಲಿಕಾರ್ಜುನ್, ಉಮೇಶ್, ಪುಪ್ಪೇಗೌಡ, ಧರ್ಮೇಗೌಡ, ನಂಜಪ್ಪ, ರಾಜೇಶ್, ವಿರೂಪಾಕ್ಷ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು.